ಈ ಸೈಬರ್ ವಂಚಕರು ವಿದೇಶದಲ್ಲಿ ಕೂತು ವಂಚನೆ ಮಾಡ್ತಾರೆ ಅನ್ನೋದು ಇಲ್ಲಿವರೆಗೆ ಗೊತ್ತಿದ್ದಂತಹ ವಿಚಾರ. ಯಾವುದೋ ದೇಶದಲ್ಲಿ ಕೂತ್ಕೊಂಡು ಹಣ ಎಗರಿಸ್ಬಿಡ್ತಾರೆ ಅಕೌಂಟಲ್ಲಿ ಇರೋದು ಅಂತಂದ್ಬಿಟ್ಟು. ಆದರೆ ಬೆಂಗಳೂರಿನಲ್ಲೇ ಆಫೀಸ್ ಮಾಡಿಕೊಂಡು ಸೈಬರ್ ವಂಚನೆಯನ್ನು ಮಾಡ್ತಾಯಿದ್ರು ಕೆಲವರು. ಅದಕ್ಕೆ ಟ್ರೈನಿಂಗ್ ಕೂಡ ನೀಡ್ತಾ ಇದ್ರು ಅಂತಂದರೆ ನಂಬಬೇಕು ನೀವು. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಹೇಗೆ ಸೈಬರ್ ವಂಚನೆ ಮಾಡೋದು ಅಂತ ಟ್ರೈನಿಂಗ್ ಕೊಡ್ತಾ ಇದ್ರಂತೆ. ಬೆಂಗಳೂರಿನ HSR ಲೇಔಟ್ನಲ್ಲಿ BPO ಕಂಪನಿ ಹೆಸರಿನಲ್ಲಿ ಸೈಬೀಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಚೇರಿ ತೆರೆದು ಸೈಬರ್ ವಂಚನೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಪಡಿತಿದ್ರು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. HSR ಲೇಔಟ್ ಪೊಲೀಸರು ಈ ಕಚೇರಿ ಮೇಲೆ ದಾಳಿ ನಡೆಸಿದ ವೇಳೆ ಸುಮಾರು 25 ಜನ ಯುವಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದು, ಇಡಿ ಅಧಿಕಾರಿಗಳು, ಮುಂಬೈ ಪೊಲೀಸರು, ಜಡ್ಜ್ಗಳು ಅಂತ ಸಾರ್ವಜನಿಕರನ್ನು ಬೆದರಿಸಿ ಸೈಬರ್ ವಂಚನೆ ಮಾಡ್ತಿರೋದು ಗೊತ್ತಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಫೋನ್ ಮಾಡಿಬಿಟ್ಟು ನಾವು ಇಡಿ ಅಧಿಕಾರಿಗಳು ಅನ್ನೋದು, ಮುಂಬೈ ಪೊಲೀಸರು ಅನ್ನೋದು, ಜಡ್ಜ್ಗಳು ಅನ್ನೋದು, ಬೆದರಿಸೋದು, ದುಡ್ಡು ಕಿತ್ಕೊಳ್ಳೋದು, ಸೈಬರ್ ಅರೆಸ್ಟ್ ಮಾಡೋದು, ಇದೆಲ್ಲವನ್ನು ಮಾಡ್ತಾಯಿದ್ರು. ಅದಕ್ಕೆ ಟ್ರೈನಿಂಗ್ ಬೇರೆ ಕೊಡ್ತಾ ಇದ್ರಂತೆ. ಒಂದು ಇನ್ಸ್ಟಿಟ್ಯೂಷನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಅವರೆಲ್ಲರನ್ನೂ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ವಿಚಾರಣೆಯ ಜೊತೆಗೆ ಇವರು ಯಾರ್ಯಾರಿಗೆ ಸೈಬರ್ ವಂಚನೆ ಮಾಡಿದ್ದಾರೆ, ಎಷ್ಟು ದುಡ್ಡನ್ನು ದೋಚಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈಗ ದುಡ್ಡು ಕಳ್ಕೊಂಡವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸೈಬರ್ ವಂಚನೆಗೆ ಒಳಗಾದವರು ಬೆಂಗಳೂರಿನಲ್ಲಿ 20,000 ಜನ ಇದ್ದಾರಂತೆ. 20,000 ಕಂಪ್ಲೇಂಟ್ ಬಂದಿದೆಯಂತೆ. ನೋಡೋಣ ಏನೇನು ವಿಚಾರ ಬೆಳಕಿಗೆ ಬರುತ್ತೆ ಅಂತ.